ನನ್ನ ಹೆಸರು ಅಮಿತಾ ಭಟ್. ನಾನು ಸಿಡ್ನಿಯಿಂದ ಮಾತಾಡ್ತಿದ್ದೇನೆ. ಇತ್ತೀಚೆಗೆ ನೋಡಿದ ಸ್ಕೂಲ್ ಲೀಡರ್ ಚಲನಚಿತ್ರದ ಬಗ್ಗೆ ಒಂದು ಅಭಿಪ್ರಾಯ. ಕನ್ನಡದಲ್ಲಿ ಮೂಡಿ ಬಂದಂತಹ ಒಂದು ಒಳ್ಳೆಯ ಚಲನಚಿತ್ರ. ಸರಕಾರಿ ಪ್ರೌಢಶಾಲೆಗಳ ಸ್ಥಿತಿಗತಿಗಳನ್ನು, ಅದರ ಕುರಿತು ಉತ್ತಮ ಸಂದೇಶವನ್ನು ತಿಳಿಸಿಕೊಟ್ಟಿದ್ದೀರಿ. ಈ ಚಲನಚಿತ್ರ ಬಹಳ ನೇರವಾಗಿ ನಾನು ಕನೆಕ್ಟ್ ಆದೆ. ಯಾಕೆಂತ ಹೇಳಿದರೆ, ನಾನು ಒಬ್ಬಳು ಶಿಕ್ಷಕಿಯಾಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನನ್ನ ವೃತ್ತಿಯನ್ನು ಆರಂಭಿಸಿದವಳು. ಹಾಗಾಗಿ ಅಲ್ಲಿಯ ಭಾಷೆ, ಅಲ್ಲಿಯ ಮಕ್ಕಳ ಒಡನಾಟ ಪ್ರತಿಯೊಂದು ಕೂಡ ನನ್ನನ್ನು 25 ವರ್ಷಗಳ ಹಿಂದೆ ಆ ಜೀವನಕ್ಕೆ ಕೊಂಡೊಯ್ತು. ಚಿತ್ರಕಥೆ ಆಗಿರ್ಬೋದು, ಮಕ್ಕಳ ಅಭಿನಯ ಎಲ್ಲವೂ ಸಹಜವಾಗಿ ಮೂಡಿ ಬಂದಿದೆ. ಬಹಳ ಸಂತೋಷ ಆಯಿತು. ವಿದ್ಯಾರ್ಥಿಗಳ ಜೀವನದಲ್ಲಿ ಒಬ್ಬ ಶಿಕ್ಷಕನ ಪಾತ್ರ ಎಷ್ಟು ಮಹತ್ವವಾಗಿದೆ, ಮಕ್ಕಳ ಅಂತಸ್ಥೈರ್ಯವನ್ನು ಹೆಚ್ಚಿಸುವಲ್ಲಿ, ಅವರ ವ್ಯಕ್ತಿತ್ವ ಬೆಳವಣಿಗೆಗೆ ಎಷ್ಟು ಹಿರಿದಾದದ್ದು ಎಂಬ ಒಳ್ಳೆಯ ಸಂದೇಶ ಚಲನಚಿತ್ರದಿಂದ ಎಲ್ಲರಿಗೂ ಸಿಗ್ತದೆ. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ, ಪೋಷಕರಿಗಿರ್ಬೋದು, ಶಿಕ್ಷಕರಿಗಿರ್ಬೋದು, ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಹೊರಬಂದಿದೆ. ಇಂತಹ ಚಲನಚಿತ್ರಗಳು ಇನ್ನೂ ಹೊರಬರಲಿ ಕನ್ನಡ ಚಿತ್ರರಂಗದಲ್ಲಿ ಎಂಬ ಆಶಯದೊಂದಿಗೆ ಈ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಕುಂದ, ಅರ್ಜುನ ಮತ್ತು ದಿವ್ಯಾ ಮತ್ತು ಚೋಟು, ನಿಮ್ಮದೆಲ್ಲ ಅಭಿನಯ ಭಾರಿ ಒಳ್ಳೆಯದಾಗಿದೆ ಆಯ್ತಾ. ತುಂಬ ಸಂತೋಷ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ನನ್ನ ಹೆಸರು ಸತ್ಯಭಾಮ. ನಾನು ಸಿಡ್ನಿಯಲ್ಲಿ ಸ್ಕೂಲ್ ಲೀಡರ್ ಪಿಕ್ಚರ್ ನೋಡಿದೆ, ಕನ್ನಡ ಪಿಕ್ಚರ್. ಆದರೆ ನಾವು ಹಿಂದೆ ಇದೇ ಥರ ಹಳ್ಳಿಯ ಶಾಲೆಯಲ್ಲಿ ಓದಿದವರು. ಹಾಗಾಗಿ ಇದು ನನಗೆ ಅದು ಪ್ರಾಚೀನ, ಇದು ನವೀನ. ತುಂಬ ಖುಷಿಯಾಯಿತು. ಮಕ್ಕಳೆಲ್ಲರೂ ಅವರವರ ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಈ ಪಿಕ್ಚರನ್ನು ತೆಗೆದವರಿಗೆ ಹೇಳ್ತಾ ಇದ್ದೇನೆ, ತುಂಬ ಖುಷಿಯಾಗಿದೆ. ಇನ್ನೂ ಈ ಕನ್ನಡವನ್ನು ಉಳಿಸಿ ಬೆಳೆಸಿ. ಈ ಚಿತ್ರವನ್ನು ಮಲ್ದೇನೆ ನಿಖಲ ಪೂರ ಸಹಕಾರ ನಿಖಲಿ ಇದು ಟೈಮ್ ಕೊಡ್ತಾರೆ. ನಿಖಲಿ ಪೂರಲ್ಲ ನಮ್ಮ ಚಿತ್ರತಂಡ ಬೊಕ್ಕ ಎನ್ನ ವೈಯಕ್ತಿಕವಾದ ಸೊಲ್ಮೇಲು ಅಂಚನೆ ನಿಖಲ ಈ ಮೆಸೇಜ್ ಅಕ್ಲೆಗ್ಲ ಪೋಪುಡು ಈ ಜೋಕ್ಲು ಖುಷಿ ಪಡ್ಬೇರು. ನಿಖಲ ಇಂಚ ಸಾಧ್ಯ ಇತ್ತು ನಾವೇನು ಬೇತೆಕ್ಲೆಗ್ಲ ಒಂಚೂರು ಪಡ್ಲೆ ಬೇತೆ ಕೊಟ್ಟಿಟ್ಟು ಎಲ್ಲೊಂಜಿ ಮಸ್ಕತ್, ದುಬೈ ಬೊಕ್ಕ ಬ್ಯಾರಿನ್ ಬೊಕ್ಕ ಕುವೈಟ್, ಸೌದಿ ಈತ್ ಕಡೆ ಇಟ್ಲ ನೆಕ್ಸ್ಟ್ ಮಂತ್ ರಿಲೀಸ್ ಆವಂದುಂಟು. ಈ ಅರೇಂಜ್ಮೆಂಟ್ ಮಲ್ಪರೆ ಎನ್ನ ಊರದ ಸುಧೀರ್ ನಾಯ್ಕ್ 6 ಫಸ್ಟ್ ಬಂಡೆ 5 ಬೊಕ್ಕ ಅನ್ನ ಫ್ರೆಂಡ್ ಬಂಡು ತುಳುಗುಡ್ಡ ಮಲ್ತಾರೆ ಬರ್ತಿಡ್ಲ ಇಂದೇ ಟೈಮ್ ನಡತೊಂದು ಇಷ್ಟ ಮುಗಿಟ್ಟು ಅಕ್ಕಲ ಸಹಕಾರ ಈ ಇಡಮಟ್ಟ ಬರ್ಪುಂಡ 6 ಓಲ್ಡ್ ಸ್ಟೂಡೆಂಟ್ ಬೊಕ್ಕ ಸ್ಕೂಲ್ ಲೀಡರ್ ಆದಿತ್ತಾರೆ. Natural acting. Thank you, sir.